ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಶಾಂತಿ ಸಭೆ ಆರುಗೇರಿ ಪಟ್ಟಣದ ಆರಕ್ಷಕ ವೃತ್ತ ನಿರೀಕ್ಷಕರ ಕಾರ್ಯಾಲಯ ಆವರಣದಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಕುಡಚಿ ಮತಕ್ಷೇತ್ರದಲ್ಲಿ ಯಾವುದೇ ಭಾಗದಲ್ಲಿ ಕೂಡ ಇದುವರೆಗೆ ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬದಲ್ಲಿ ಅಹಿತಕರ ಘಟನೆಗಳು ನಡೆದಿರುವುದಿಲ್ಲ. ಹಾಗಾಗಿ ಇನ್ನು ಮುಂದೆ ಕೂಡ ಸೌಹಾರ್ದಯುತ ಹಬ್ಬಗಳನ್ನು ಆಚರಣೆ ಮಾಡಬೇಕೆಂದು ಆರುಗೇರಿ ಪಿಎಸ್ಐ ಮಾಳಪ್ಪ ಪೂಜಾರಿ ಹೇಳಿದರು. ಯಾರಿಗೂ ಕೂಡ ಒತ್ತಾಯಪೂರ್ವಕವಾಗಿ ಬಣ್ಣ ಹಚ್ಚುವುದಾಗಲಿ ರಾಸಾಯನಿಕ ಬಣ್ಣಗಳನ್ನು ಬಳಸುವುದಾಗಿ ಮಾಡಬೇಡಿ ಎಂದು ವಿನಂತಿಸಿದರು. ಹಾಗೂ ಯಾವುದೇ ವಾಹನಗಳ ಸೈಲೆನ್ಸ್ ಪೈಪ್ ತೆಗೆದು ವಾಹನ ಚಲಾಯಿಸಬೇಡಿ ಹಾಗೂ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡದೆ ಎಲ್ಲ ಬಾಂಧವರು ಸೌಹಾರ್ದಯುತವಾಗಿ ಹಬ್ಬವನ್ನು ಆಚರಿಸಬೇಕೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಬುರಾನ್ ಶೇಖ್ ಮಾತನಾಡಿ, ಮುಸ್ಲಿಂ ಬಾಂಧವದವರು ರಂಜಾನ್ ಹಬ್ಬದ ನಿಮಿತ್ತ ಉಪವಾಸ ಇರುವುದರಿಂದ ಹಾಗೂ ಹೋಳಿ ಹಬ್ಬ ಕೂಡ ಶುಕ್ರವಾರ ಇರುವುದರಿಂದ ಮುಸ್ಲಿಂ ಬಾಂಧವರಿಗೆ ಒತ್ತಾಯಪೂರ್ವಕವಾಗಿ ಹಚ್ಚುವುದಾಗಲಿ ಮಾಡಬೇಡಿ ಎಂದು ವಿನಂತಿಸಿದರು. ಭಾರತ ದೇಶದ ಹಿಂದೂ ಯುವಕರ ಏಕೈಕ ದೊಡ್ಡ ಹಬ್ಬ ಆದುದರಿಂದ ಯಾರಿಗೂ ಕೂಡ ಒತ್ತಾಯದಿಂದ ಬಣ್ಣ ಹಚ್ಚುವುದಾಗಲಿ ವಾಹನಗಳನ್ನು ಓಡಿಸುವುದಾಗಲಿ ಮಾಡುವುದಿಲ್ಲ. ಇಲ್ಲಿಯವರೆಗೆ ಕುಡಚಿ ಮತಕ್ಷೇತ್ರದಲ್ಲಿ ಯಾವುದೇ ತರಹದ ಅಹಿತಕರ ಘಟನೆಗಳು ನಡೆದಿಲ್ಲ, ಇನ್ನು ಮುಂದೆಯೂ ಕೂಡ ನಡೆಯುವುದಕ್ಕೆ ಆಸ್ಪದ ಕೊಡುವುದಿಲ್ಲ ಎಂದು ಉದಯ ಗಾಣಿಕೇರ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಅಪ್ಪಾಸಾಹೇಬ್ ಸರೀಕರ್, ಬಾಬು ನಡೋನಿ, ವಸಂತ ಅಲಕ್ನೂರ್, ರಾಮಣ್ಣ ಸಿರುಗೂರೆ, ಕಿರಣ್ ಗಡ್ಡಿ, ಕರೆಪ್ಪ ಉಲ್ಕಾರ್, ಮಹಾದೇವ್ ಮಗ್ದೂಮ್ ಇನ್ನು ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ವರದಿಗಾರರು ಹನುಮಂತ ಸನ್ನಗಿನಿ, ಏಕೆ ಫಸ್ಟ್ ನ್ಯೂಸ್, ರಾಯಬಾಗ್.